ಇವತ್ತು ನಾನು JDSನ ಪವರ್ಫುಲ್ ಲೀಡರ್ ಮಾಜಿ MLC ರಮೇಶ್ ಗೌಡ್ರ ಮನೆಯಲ್ಲಿದ್ದೀನಿ. JDSನ ಒಬ್ಬ ಸೂಪರ್ ಪವರ್ ಲೀಡರ್. ಅವರ ಇಡೀ ಮನೆ, ಇಡೀ ಆಫೀಸಲ್ಲಿ ಗಮನಿಸಿದ್ರೆ ನಮ್ಮ ದೇವೇಗೌಡರು, ಕುಮಾರಸ್ವಾಮಿ ಅವರ ಫೋಟೋಗಳೇ ರಾರಾಜಿಸುತ್ತೆ. ಅಷ್ಟರ ಮಟ್ಟಿಗೆ ಪರಮ ಭಕ್ತರು. ಶಾಸಕರುಗಳೇ ಧ್ವನಿ ಎತ್ತುತ್ತಿದ್ದಾರೆ. 10 ರೂಪಾಯಿ ಕೇಳಿದ್ರೆ 10 ಪೈಸೆನೂ ಬಿಡುಗಡೆ ಆಗ್ತಿಲ್ಲ ಅಂತ ಹೇಳಿ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಹಣಕಾಸಿನ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ಇದೇ DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ 3 ವರ್ಷ ಆಯ್ತು. ಈಗೆಲ್ಲ ಬ್ರ್ಯಾಂಡ್ ಬೆಂಗಳೂರು ಮರೆತು ಬಿಟ್ಟು ಕುರ್ಚಿ ಕಿತ್ತಾಡ್ತಾ ಇದ್ದಾರೆ. ಇನ್ನೆಲ್ಲ ಮಾಡ್ತಾರೆ ಇನ್ನು 2 ವರ್ಷದಲ್ಲಿ ಅಂತ ಹೇಳಿ. ಈ ಕುರ್ಚಿ ಕಿತ್ತಾಟದ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್? ಈಗ ನಾ ಕೊಡೆ ನೀ ಬಿಡೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವ್ರ ಮನೆ ಮುಂದೆ ತಗೊಂಡು ಕಸ ಹಾಕಿ ಅಂತಾರೆ. ಪೂರ್ಣ ಪ್ರಮಾಣದ ಬಹುಮತದ ಸರ್ಕಾರವನ್ನು ನಿಮಗೆ ಕೊಟ್ಟಿದ್ದಾರೆ. ನೀವು ದಯಮಾಡಿ ರಾಜ್ಯದ ಅಭಿವೃದ್ಧಿ ಮಾಡಿ. ದೇವೇಗೌಡರು ಮನೇಲಿ ರಮೇಶ್ ಗೌಡ್ರು ಅಡುಗೆ ಭಟ್ರ ಕೆಲಸ ಮಾಡ್ತಿದ್ರು. ನಾನು ದೇವೇಗೌಡರು ಸಾಹೇಬ್ರ ಮನೆ ಅಡಿಗೆ ಭಟ್ಟ ಆದ್ರೂ ಆಗಿರ್ತೀನಿ, ಅಥವಾ ಅವ್ರ ಮನೆಯಲ್ಲಿ ಶೂ ಪಾಲಿಶ್ ಆದ್ರೂ ಹಾಕ್ಕೊಡ್ತೀನಿ. ಅದನ್ನ ಕಟ್ಕೊಂಡು ಇವ್ರಿಗೆ ಏನಾಗಬೇಕಾಗಿದೆ, ಅದು ನನ್ನ ನಿಷ್ಠೆ.